ಕ್ರಿಕೆಟ್ಗೂ ಅದೇನೋ ನಂಟು. ಈಗಾಗಲೇ ಕೆಲ ಸ್ಟಾರ್ ಕ್ರಿಕೆಟರ್ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಮಾಡಿದ್ದೂ ಇದೆ. ಆದರೆ ಇದೀಗ ಆಸ್ಟ್ರೇಲಿಯಾದ ಸ್ಟಾರ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಕೂಡ ಸಿನಿ ಜಗತ್ತಿಗೆ ಕಾಲಿಡ್ತಿದ್ದಾರೆ. ಅದು ಕೂಡ ಟಾಲಿವುಡ್ ಮೂವಿಯಲ್ಲಿ. ಅಷ್ಟಕ್ಕೂ ವಾರ್ನರ್ ಟಾಲಿವುಡ್ ಮೂವಿಯಲ್ಲಿ ಬಣ್ಣ ಹಚ್ತಿರೋದ್ಯಾಕೆ? ತೆಲುಗಿಗೂ ವಾರ್ನರ್ಗೂ ಇರೋ ನಂಟೇನು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸೀಸ್ನ ಸ್ಟಾರ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಸನ್ರೈಸರ್ಸ್ ಹೈದರಾಬಾದ್ಗಾಗಿ ಆಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಡೇವಿಡ್ ವಾರ್ನರ್ಗೂ ತೆಲುಗಿಗೂ ನಂಟು. ತೆಲುಗು ಸಿನಿಮಾಗಳಂದ್ರೆ ಈ ಆಸೀಸ್ ಸ್ಟಾರ್ಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಕೋವಿಡ್ ಸಮಯದಲ್ಲಂತೂ ಹಲವಾರು ತೆಲುಗು ಸಿನಿಮಾಗಳ ಹಾಡುಗಳು, ಡೈಲಾಗ್ಗಳ ರೀಲ್ಸ್ಗಳನ್ನ ಡೇವಿಡ್ ಮಾಡಿದ್ರು. ಇದೇ ಪ್ರೀತಿ ಇದೇ ನಂಟು ಈಗ ಡೇವಿಡ್ ವಾರ್ನರ್ ತೆಲುಗು ಸಿನಿಮಾಗೆ ಭರ್ಜರಿ ಎಂಟ್ರಿ ಆಗುವಂತೆ ಮಾಡಿದೆ. ಯಾವಾಗ ವಾರ್ನರ್ ತೆಲುಗು ಸಿನಿಮಾಗಳ ಮೇಲೆ ಪ್ರೀತಿ ತೋರಿಸೋದಕ್ಕೆ ಶುರು ಮಾಡಿದ್ರು, ಅಲ್ಲಿಂದಲೇ ಟಾಲಿವುಡ್ ಫ್ಯಾನ್ಸ್ ಕೂಡ ಬನ್ನಿ ಆಕ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತಿದ್ರು. ತೆಲುಗು ಸಿನಿಮಾದಲ್ಲಿ ವಾರ್ನರ್ ನಟಿಸಬೇಕು ಅಂತ ಹೇಳ್ತಿದ್ರು. ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅನ್ನೋದು ಇದಕ್ಕೆ. ಕೆಲ ದಿನದ ಹಿಂದೆ ಡೇವಿಡ್ ವಾರ್ನರ್ ವೈಟ್ ಶರ್ಟ್, ಪ್ಯಾಂಟ್ ಧರಿಸಿ ಬಂದೂಕೊಂದನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಾರ್ನರ್ ಸಿನಿಮಾದಲ್ಲಿ ನಟಿಸಿದ್ದಾರೆಂಬ ಸುದ್ದಿ ಕೂಡ ಚರ್ಚೆಯಾಗಿತ್ತು. ಆದರೆ ಯಾವ ಸಿನಿಮಾ ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ. ಕೊನೆಗೂ ಸಿನಿಮಾ ಸೀಕ್ರೆಟ್ ರಿವೀಲ್ ಆಗಿದೆ. ಡೇವಿಡ್ ವಾರ್ನರ್ ತೆಲುಗಿನ ಜನಪ್ರಿಯ ನಟ ಜಯಂ ಖ್ಯಾತಿಯ ನಿತಿನ್ ನಟಿಸುತ್ತಿರುವ ರಾಬಿನ್ ಹುಡ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಡೇವಿಡ್ ವಾರ್ನರ್ ರಾಬಿನ್ ಹುಡ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರಂತೆ. ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಡೇವಿಡ್ ವಾರ್ನರ್ ರಾಬಿನ್ ಹುಡ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರಂತೆ. ಸಿನಿಮಾದ ಮುಖ್ಯ ವಿಲನ್ ಸಹ ಆಗಿದ್ದಾರೆ ಡೇವಿಡ್ ವಾರ್ನರ್ ಎನ್ನಲಾಗ್ತಿದೆ. ಡೇವಿಡ್ ವಾರ್ನರ್ಗಾಗಿ ಆಕ್ಷನ್ ಜೊತೆಗೆ ಕೆಲವು ಕಾಮಿಡಿ ಸೀನ್ಗಳನ್ನ ಸೇರಿಸಲಾಗಿದೆ. ಅಂತೂ ಸಿನಿಮಾ ಜಗತ್ತಿಗೆ ಆಸೀಸ್ ಸ್ಟಾರ್ ಕೂಡ ಕಾಲಿಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ಈಗಾಗಲೇ ಇಂಡಿಯಾ ಕ್ರಿಕೆಟರ್ಸ್ ಬಣ್ಣ ಹಚ್ಚಿದ್ದಾರೆ. ಆದರೆ ವಿದೇಶಿ ಕ್ರಿಕೆಟಿಗರು ಭಾರತದ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಇದೀಗ ಡೇವಿಡ್ ವಾರ್ನರ್ ತೆಲುಗು ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡೋ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ. ಈ ಮೂಲಕ ಬಹು ವರ್ಷಗಳ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ. ನಮಸ್ಕಾರ.